ಮಾಣಿಕ್ಯದಾರದಿಂದ ಕೇರಳದ ಮೂಲದ ಅಪ್ರಾಪ್ತ ಬಾಲಕಿ ಏನು 2000 ಅಡಿಗಳ ಕೆಳಭಾಗದಲ್ಲಿ ಬಿದ್ದು ಒಂದು ಮೃತಪಟ್ಟಿದ್ಲು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಈಗ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಈ ಕಲ್ಲು ಬಂಡೆ ಏನಿದೆ, ಈ ಕಲ್ಲು ಬಂಡೆಯ ಮೇಲೆ ಆ ಒಂದು ಬಾಲಕಿ ಸಾಯುವ ಕೊನೆಯ ಕ್ಷಣಗಳಲ್ಲಿ ಫೋಟೋಗಳನ್ನು ಕ್ಲಿಕ್ಕನ್ನು ಮಾಡ್ಕೊಂಡಿದ್ಲು. ಪ್ರಮುಖವಾಗಿ ಆ ಫೋಟೋಗಳು ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದೇ ಕಲ್ಲು ಬಂಡೆ ಏನಿದೆ, ಈ ಕಲ್ಲು ಬಂಡೆಯ ಮೇಲೆ ಕೂತ್ಕೊಂಡು ಫೋಟೋವನ್ನು ಕ್ಲಿಕ್ಕಿಸಿಕೊಂಡಿದ್ರು. ಜೊತೆಗೆ ನಗುತ್ತಲೇ ಇದ್ದಂತಹ ಬಾಲಕಿ ಇದೇ ಒಂದು ಕಲ್ಲು ಬಂಡೆಯ ಮೇಲ್ಭಾಗದಿಂದ, ಅಂದರೆ ನಾವಿಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ, ಸರಿಸುಮಾರು 2000 ಅಡಿಗಳ ಪ್ರಪಾತದಲ್ಲಿ ಬಿದ್ದಿರುವಂಥದ್ದು. ಇದೇ ಒಂದು ಪ್ರಪಾತದ ಕೆಳಗಡೆ ಆಕೆಯ ಮೃತದೇಹ ಸಿಕ್ಕಿತ್ತು. ಅದರ ಅರ್ಥ ಇದೇ ಬಂಡೆಯ ಮೇಲಿಂದಲೇ ಆ ಬಾಲಕಿ ಬಿದ್ದಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು. ಯಾಕಂದರೆ ಡ್ರೋನ್ ವಿಡಿಯೋದಲ್ಲೂ ಕೂಡ ಸಂಪೂರ್ಣವಾಗಿ, ಅಂದರೆ ಬಾಲಕಿಯ ಮೃತದೇಹ ಸಿಕ್ಕಿದ ಮೇಲ್ಭಾಗದಲ್ಲಿ ಈ ಒಂದು ಬಂಡೆ ಮತ್ತು ಈ ಮರಗಳಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಮಾಣಿಕ್ಯದಾರ ಏನಿದೆ, ಇಲ್ಲಿಗೆ ಪ್ರವಾಸಕ್ಕೆ ಬರ್ತಾರೆ. ಪ್ರವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ತಮ್ಮ ವ್ಯೂ ಪಾಯಿಂಟ್ನಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾರೆ. ಇದು ಸಾವಿರಾರು ಅಡಿಗಳ ಪ್ರಪಾತ. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇರುವಂಥದ್ದು. ಇದೊಂದು ವ್ಯೂ ಪಾಯಿಂಟ್. ಈ ಒಂದು ವ್ಯೂ ಪಾಯಿಂಟ್ನಲ್ಲಿ ತಡೆಗೋಡೆ ಕೂಡ ಇದೆ. ಆದರೆ ಆ ತಡೆಗೋಡೆಗಳನ್ನು ದಾಟಿ ಆ ಬಾಲಕಿ ಇಲ್ಲಿಗೆ ಬಂದಿದ್ಲು. ಪ್ರಮುಖವಾಗಿ ಆಕೆಯ ಜೊತೆ ಈ ಬಾಲಕಿ ಫೋಟೋ ತೆಗೆಯುವಂಥ ಸಂದರ್ಭದಲ್ಲಿ ಇನ್ನೊಬ್ಳು ಅಪ್ರಾಪ್ತ ಬಾಲಕಿ ಕೂಡ ಇದ್ಲು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ಫೋಟೋವನ್ನು ಕ್ಲಿಕ್ಕಿಸಿದ ಬಳಿಕವಾಗಿ ಆಕೆ ನಿಗೂಢವಾಗಿ ನಾಪತ್ತೆಯಾಗಿದ್ಲು. ಆದರೆ ನಿನ್ನೆ, ಅಂದರೆ 4 ದಿನಗಳ ಕಾರ್ಯಾಚರಣೆಯ ಬಳಿಕ ಆಕೆಯ ಮೃತದೇಹ ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ಇನ್ನೊಂದ್ಸರಿ ಹೇಳೋದಾದರೆ, ಇದೇ ಬಂಡೆಯ ಮೇಲಿಂದನೇ ಆಕೆ ಕೆಳಭಾಗಕ್ಕೆ ಬೀಳ್ತಾಳೆ. 2000 ಅಡಿಗಳ ಪ್ರಪಾತದಲ್ಲಿ ಈಕೆಯ ಬಾಡಿ ಸಿಕ್ಕಿರುವಂಥದ್ದು. ಅದು ಈ ಒಂದು ಡ್ರೋನ್ ವಿಡಿಯೋಗಳ ಆಧಾರದಲ್ಲಿ ಹೇಳೋದಾದರೆ, ಆಕೆಯ ಮೃತದೇಹ ಏನು ಸಿಕ್ಕಿದೆ ಅದರ ನೇರವಾಗಿ ಇದೇ ಬಂಡೆ ಮತ್ತು ಈ ಮರ ಬರುವಂಥದ್ದು. ನಾವಿಲ್ಲಿ ಸಂಪೂರ್ಣವಾಗಿ ದೃಶ್ಯದಲ್ಲಿ ನೋಡ್ಬೋದು, ಇದು ಸಾವಿರಾರು ಅಡಿಗಳ ಪ್ರಪಾತ. ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ತರಹದ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ಳಲಿಕ್ಕೆ ಪ್ರವಾಸಿಗರು ಯಾಕೆ ಮುಂದಾಗ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಈಗ ಕೇರಳ ಮೂಲದ ಬಾಲಕಿ ಏನಿದ್ದಾಳೆ ಶ್ರೀನಂದ, ಆಕೆ ನಿಗೂಢ ರೀತಿಯಲ್ಲೇ ಸಾವನ್ನಪ್ಪಿದ್ದಾಳೆ. ಆಕೆಯದ್ದು ಆಕಸ್ಮಿಕ ಸಾವೋ ಕೊಲೆಯೋ ಎಂಬ ಅನುಮಾನ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.